ಎಲ್ಲರಿಗೆ ದೀಪಾವಳಿ ಹಬ್ಬ ಹಾಗೂ ಬಲಿಪಾಡ್ಯ ದಿನದ ಶುಭಾಶಯಗಳು. ಬಲಿಪಾಡ್ಯದ ಒಂದು ವಿಶೇಷತೆ ಅಂದರೆ, ಹಿಂದೆ ಬಲಿ ಚಕ್ರವರ್ತಿ ವಿಷ್ಣು ವಾಮನ ಅವತಾರ ತಾಳಿ ಬರ್ತಾನೆ. ವಾಮನ ಅವತಾರ ತಾಳಿ ಬಂದಾಗ ಬಲಿ ಚಕ್ರವರ್ತಿಯು ಅತಿ ದೊಡ್ಡ ದಾನಿ, ಆ ಕಾಲದ ಒಂದು ದೊಡ್ಡ ದಾನಶೂರ ರಾಜನಾಗಿರ್ತಾನೆ. ಅವನು ಕೇಳೋದನ್ನು ಕೊಡುವಂಥ ರಾಜನಾಗಿದ್ದ. ಆವಾಗ ಅವನವನ್ನು ಪರೀಕ್ಷೆ ಮಾಡಲಿಕ್ಕೆ ವಿಷ್ಣು ವಾಮನ ಅವತಾರ ತಾಳಿ ಬಂದು ಆ ರಾಜನ ಹತ್ರ ಕೇಳ್ತಾನೆ, ನೀನು ನನಗೆ ಕೇಳಿದ್ದನ್ನೆಲ್ಲ ನೀನು ನನಗೆ ಕೊಡ್ತೀಯ ಕೇಳಿದಾಗ, ಆಗ ಬಲಿ ಚಕ್ರವರ್ತಿ ಏನೇ ಕೇಳಿದ್ರು ನಾನು ಕೊಡ್ತೇನೆ ಅಂತ. ಆಗ ವಿಷ್ಣು ನನಗೆ 3 ಪಾದದ ಜಾಗ ಕೊಡು ಅಂತ ಕೇಳಿದಾಗ, ಆವಾಗ ಬಲಿ ಚಕ್ರವರ್ತಿ ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಆಗ ವಿಷ್ಣು ವಾಮನ ಅವತಾರ ತಾಳಿರ್ತಾನೆ. ಆಗ ಅವನು 3 ಪಾದದ ಜಾಗವನ್ನು, ಒಂದು ಪಾದವನ್ನು ಭೂಮಿ ಮೇಲೆ ಇಡ್ತಾನೆ, ಇನ್ನೊಂದು ಪಾದ ಆಕಾಶದ ಮೇಲೆ ಇಡ್ತಾನೆ. ಆಗ ಇನ್ನೊಂದು ಪಾದ, 3ನೇ ಪಾದದ ಜಾಗ ಕೇಳಿದಾಗ, ಆಗ ಬಲಿ ಚಕ್ರವರ್ತಿ ವಾಮನನ್ನು ಕೇಳಿದಾಗ ಅವನು ಹೇಳ್ತಾನೆ, ನನ್ನ ತಲೆ ಮೇಲೆ ಇಡು ಅಂತ. ಆಗ ಅವನು ಬಲಿ ಚಕ್ರವರ್ತಿಯ ತಲೆಯ ಮೇಲೆ ತನ್ನ ಪಾದವನ್ನು ಇಡ್ತಾನೆ. ಇದು ಈ ದಿನದ ಒಂದು ವಿಶೇಷತೆ. ಹಾಗೆ ನಮ್ಮಲ್ಲಿ ಇನ್ನೊಂದು ಬಲಿಪಾಡ್ಯ ದಿವಸ ಗೋಪೂಜೆಯನ್ನು ನಾವು ಮಾಡ್ತೇವೆ. ಸಹಜವಾಗಿ ಎಲ್ಲರಿಗೂ ಗೊತ್ತಿರೋದು, ಹಳ್ಳಿ ಮತ್ತು ನಮ್ಮ ಪುರಾತನ ಕಾಲದಲ್ಲಿ ಗೋಪೂಜೆಯನ್ನು ಅತಿ ಅದ್ಧೂರಿಯಾಗಿ ನಾವು ಮಾಡ್ಕೊತಾ ಬರ್ತಾ ಇದ್ದೇವೆ. ಹಾಗೆ ಶಿರಸಿಯಲ್ಲೂ ಸುತ್ತಮುತ್ತ ಅನೇಕ ಕಡೆಗಳಲ್ಲೂ ಗೋಪೂಜೆ ನಡೀತಾ ಇರ್ತದೆ. ಅಂಥದ್ರಲ್ಲಿ ನಾವು ಇವತ್ತು ಒಂದು ಶಿರಸಿಯ ಒಂದು ವಿಶೇಷವಾದ ಒಂದು ವ್ಯಕ್ತಿಯನ್ನು ನಾವು ಇವತ್ತು ಭೇಟಿ ಮಾಡ್ತಾ ಇದ್ದೇವೆ. ತಮಗೆಲ್ಲರೂ ಪರಿಚಯ ಇರ್ಬೋದು. ಶಿರಸಿಯ ಸುತ್ತಮುತ್ತ ಅನೇಕ ಅನಾಥ ಆಕಳುಗಳು ಇರ್ತವೆ. ಆ ಅನಾಥ ಆಕಳನ್ನು ಈ ಗೋಪೂಜೆ ದಿವಸ ತಂದು ತನ್ನ ಒಂದು ಸ್ಥಳದಲ್ಲಿ ಅದನ್ನು ಪೂಜೆ ಮಾಡಿ, ಅದಕ್ಕೂ ಒಂದು ಗೋಪೂಜೆಯನ್ನು ಮಾಡೋದಕ್ಕೂ ಒಂದು ವಿಶೇಷತೆಯನ್ನು ಒದಗಿಸ್ತಾ ಇರುವ ಒಂದು ರವಿಗೌಳಿಯವರ ಒಂದು, ಅವರು ಇಲ್ಲಿ ಅನೇಕ ಬೀದಿ ಆಕಳಾಗಲಿ, ಯಾವುದೇ ಒಂದು ಗೋವು ಮಾತೆ ಯಾವುದೇ ಆಗಲಿ, ಅದು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಲಿ, ಏನಾಗಿ ಅದಾದಾಗ ಇಲ್ಲಿ ಚಿಕಿತ್ಸೆಗೆ ಅವ್ರು ತಗೊಬಂದು ಅದಕ್ಕೆ ತಮ್ಮ ಕೈಲಾದಷ್ಟು ಚಿಕಿತ್ಸೆ ಮಾಡಿ ಇವತ್ತಿನ ಶಿರಸಿಲಿ ಎಲ್ಲರಿಗೂ ಪರಿಚಿತವಾದಂಥ ರವಿಗೌಳಿಯವರ ಅವರ ಒಂದು ಮನೆ ಹತ್ರ ಈಗ ಅವರು ಒಂದು ಗೋ ಶಾಲೆಯನ್ನು ಮಾಡ್ಕೊಂಡಿದ್ದಾರೆ. ಸಣ್ಣ ಮನೆಯಲ್ಲಿ ತಮಗೆ ಎಷ್ಟು ಬೇಕೋ ಅಷ್ಟು ಒಂದು 5-6 ಆಕಳನ್ನು, ಬೀದಿ ಆಕಳನ್ನು ತಂದು ಇಲ್ಲಿ ಅವರು ಡೈಲಿ ಅದಕ್ಕೆ ಚಿಕಿತ್ಸೆ ಅದನ್ನು ಮಾಡಿ, ಆಮೇಲೆ ಅದೆಲ್ಲ ಸರಿ ಆದಮೇಲೆ ಅದು ರಸ್ತೆಗೆ ಬಿಡ್ತಾರೆ. ಅಲ್ಲಿವರೆಗೆ ಅದಕ್ಕೆ ಪೂರ್ಣ ಚಿಕಿತ್ಸೆಯನ್ನು ಅವರೇ ಮಾಡ್ತಾಯಿದ್ದಾರೆ. ಇವತ್ತಿನ ದಿವಸ ಅವ್ರ ಮನೆಯಲ್ಲಿ ನಾವಿದ್ದೇವೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ವರ್ಷನೂ ಮಾಡುವ ಥರನೂ ಈ ವರ್ಷ ನಾವು ಗೋರಕ್ಷಕರು ಬಿಡಾಡಿ ಜನಗಳಿಗೆ ಹಾಗೂ ಮಾಲೀಕರು ಇಲ್ಲದಂಥ ಗೋವುಗಳಿಗೆ ತಂದು ರಕ್ಷಣೆ ಮಾಡಿ ಅವುಗಳಿಗೆ ದೀಪಾವಳಿ ಹಬ್ಬದ ಆಚರಣೆ ಮಾಡ್ತಾಯಿದ್ದೇವೆ. ಗೋಪೂಜೆಯನ್ನು ವರ್ಷನೂ ಮಾಡೋ ಥರ ಈ ವರ್ಷವೂ ಮಾಡ್ತಾಯಿದ್ದೇವೆ. ಸಾರ್ವಜನಿಕರಲ್ಲಿ ಹಾಗೂ ಗೋಪ್ರೇಮಿಗಳಲ್ಲಿ ಹೇಳೋದೇನೆಂದರೆ, ಈಗಾಗಲೇ ಶಿರಸಿ ನಗರದಲ್ಲಿ ಬಿಡಾಡಿ ದನಗಳ ಹಾವಳಿ ತುಂಬ ಆಗಿ ರಸ್ತೆಯಲ್ಲಿ ಸಾವು ನೋವುಗಳ ಮಧ್ಯೆ ಹೋರಾಟ ಮಾಡ್ತಾ ಇರೋ ಗೋವುಗಳಿಗೆ ಆ ಮಾಲೀಕರು ಅಟ್ಲೀಸ್ಟ್ ತಮ್ಮ ಹತ್ರ ಸಾಕ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ, ಹಳ್ಳಿ ಭಾಗದಲ್ಲಿ ಗೋವುಗಳಿಗಾಗಿ ಹಣವನ್ನು ನೀಡದೆ ಗೋವುಗಳನ್ನು ಸಾಕೋಕ್ಕಾಗದೆ ಈಗ ತುಂಬ ಜನ ನಮಗನ್ನು ಕರೆ ಮಾಡ್ತಾರೆ. ಅವರಿಗೆ ನಿಮ್ಮ ಮುಖಾಂತರನೇ ಆ ಗೋವುಗಳನ್ನು ಕೊಟ್ಟು ಅವ್ರ ಮನೆಯಲ್ಲಿ ಆ ಗೋವುಗಳನ್ನು ಸಾಕ್ತಾರೆ. ಸುಮ್ಮನೆ ಅದಕ್ಕೆ ರೋಡ್ ಮೇಲೆ ಬಿಟ್ಟು ಅದಕ್ಕೆ ಅದರ ಪರಿಸ್ಥಿತಿ ಯಾವ ಥರ ಆಗ್ತದೆ. ಇದೇ ನಮ್ಮ ಗೋಶಾಲೆಯಲ್ಲಿ ತಿಂಗಳಾನುಗಟ್ಟಲೆ ಗೋವುಗಳು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ಕೊನೆಯಲ್ಲಿ ಅವಕ್ಕೆ ಏನೂ ಮಾಡೋ ರೀತಿಯಲ್ಲಿ, ಏನೂ ಆಗದೇ ಇರೋ ರೀತಿಯಲ್ಲಿ ಅವು ಇಲ್ಲೇ ಮರಣ ಹೊಂದುತ್ತವೆ.